ಇಲ್ಲಿ ನಿಮಗೆ ಸರ್ಕಾರಿ ನೌಕರರ 3 ರೀತಿಯ ಪೆನ್ಷನ್ಗಳು ಕಂಡುಬರುತ್ತವೆ. ಅದರಲ್ಲಿ ಒಂದು ಹಳೆಯದು OPS ಪಿಂಚಣಿದು. ಅದರಲ್ಲಿ ನೌಕರರ ವೇತನದಿಂದ ಯಾವ ಹಣ ಕಡಿತ ಆಗ್ತಾ ಇರಲಿಲ್ಲ. ಸರ್ಕಾರವೇ ಎಲ್ಲ ವೆಚ್ಚ ಪಾವತಿ ಮಾಡುತ್ತಿತ್ತು. ಆಮೇಲೆ ಕಡೆಯ ವೇತನದ ಶೇಕಡ 50% ಪಿಂಚಣಿ ಕೊಡ್ತಿತ್ತು. ಈ ಪಿಂಚಣಿ ಹಣಕ್ಕೆ ಯಾವುದೇ ತೆರಿಗೆ ಇರ್ತಿರ್ಲಿಲ್ಲ. ಅಂದರೆ ಎಷ್ಟು ತೆರಿಗೆ ಸರ್ಕಾರ ಹಾಕ್ತಿರ್ಲಿಲ್ಲ. ಯೋಜನೆ ಸರ್ಕಾರಿ ನೌಕರರಿಗೆ ಮಾತ್ರ ಇತ್ತು. ಯೋಜನೆ ಅಂದರೆ ಸರ್ಕಾರಿ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಮಾತ್ರ ರಿಟೈರ್ಡ್ ಆದಮೇಲೆ ಇರ್ತಿತ್ತು. ಇನ್ನು ಈಗ NPS ಬಗ್ಗೆ ನೋಡೋದಾದರೆ ಅದು ಹೇಗಿದೆ ನೋಡೋಣ. ನೌಕರರ ಪಾಲು ಶೇಕಡ 10, ಸರ್ಕಾರದ ಪಾಲು ಶೇಕಡ 14. ಅಂದರೆ ಅದಕ್ಕೆ ಸೇರಿಸ್ತಾರೆ. ಷೇರು ಮಾರುಕಟ್ಟೆ ಇತರೆಡೆ ಪಿಂಚಣಿ ನಿಧಿ ಹೂಡಿಕೆ. ಅಂದರೆ ಈ ಹಣನ ಅಲ್ಲಿ ಹೂಡ್ತಾರೆ. ಎಲ್ಲಿ ಎಷ್ಟು ಹೂಡಿಕೆ ಎಂಬ ದರ ಮೇಲೆ ಪಿಂಚಣಿ ಹಣ ನಿಗದಿ ಮಾಡ್ತಾರೆ. ಪಿಂಚಣಿ ಹೆಚ್ಚಾಗಬಹುದು, ಕಡಿಮೆಯೂ ಆಗಬಹುದು. ಅದರ ಬಗ್ಗೆ ಗ್ಯಾರಂಟಿ ಇಲ್ಲ. ಸರ್ಕಾರದ ಜೊತೆ ಖಾಸಗಿ ನೌಕರರಿಗೂ ಅವಕಾಶ ಇದೆ ಈ ಸ್ಕೀಮಲ್ಲಿ. ಇನ್ನು UPS ಅಂದರೆ ಏಕೀಕೃತ ಪಿಂಚಣಿ ಯೋಜನೆ ಬಗ್ಗೆ ಹೇಗಿದೆ ನೋಡೋಣ. ನೌಕರರ ಪಾಲು ಶೇಕಡ 10, ಸರ್ಕಾರದ ಪಾಲು ಶೇಕಡ 18. ಅವರು 18% ಹಾಕ್ತಾರೆ. ಕಡೆಯ ವೇತನದ ಶೇಕಡ 50% ಪಿಂಚಣಿ ಖಾತ್ರಿ, ಅಂದರೆ ಗ್ಯಾರಂಟಿ ಕೊಡ್ತಾರೆ ಅಂತ. ಇದರಲ್ಲಿ ಉದ್ಯೋಗಿ ನಿಧನವಾದರೆ ಕುಟುಂಬಕ್ಕೆ 60% ಪಿಂಚಣಿ ಕೊಡ್ತಾರೆ. 2004 ಏಪ್ರಿಲ್ 1ರಿಂದಲೇ ಪೂರ್ವಾನ್ವಯ. ಕೇಂದ್ರ ನೌಕರರಿಗೆ ಜಾರಿ, ರಾಜ್ಯಗಳಿಗೂ ಇದು ಲಭ್ಯ ಇದೆ ಅಂತ ತೋರಿಸಿದ್ದಾರೆ. 3 ರೀತಿಯ ಪಿಂಚಣಿ ನೀವೀಗ ನೋಡಿದ್ದೀರಾ.